ರೈತ ವಿರೋಧಿ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ. 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 ಬಿಜೆಪಿ 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 ಮೋದಿ 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 ದೇಶ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೋದಿ ಬಿಜೆಪಿ. ರಾಷ್ಟ್ರೀಯ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ HS ರವರ ಆದೇಶದ ಮೇಲೆ ಇವತ್ತು ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಮಿಟಿ ಹಾಗೂ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸ್, ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರೊಟೆಸ್ಟನ್ನು ಮೂಲ ಏನಂದರೆ ಎಸ್ಟೀಮ್ ಫೈಲ್ಸ್, ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಸ್ಟೀಮ್ ಫೈಲ್ಸ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ US ಗೌರ್ಮೆಂಟ್ ಒಂದು ಎಸ್ಟೀಮ್ ಫೈಲ್ಸ್ ಅನ್ನು ಬಿಟ್ಟಿದೆ. ಅದರಲ್ಲಿ ಮೋದಿರವರ ಹೆಸರು ಮೊದಲನೇದಾಗಿ ಎಸ್ಟೀಮ್ ಫೈಲ್ಸ್ ಏನಂದರೆ ಜಫ್ರಿ ಎಸ್ಟೀಮ್ ಅಂತ ಒಬ್ಬನು ಒಂದು ದೊಡ್ಡ ಪೀಡೋಫೈ 12 ವರ್ಷ ಹುಡುಗಿರು ಹುಡುಗಿರು ಅವ್ರ ಜೊತೆ ರೇಪ್ ಮಾಡಿ ಮರ್ಡರ್ ಮಾಡಿ ಅದರಲ್ಲಿ ಮೋದಿ ಹೆಸರು ಹಾಗೂ ಹಲವಾರು ಎಲ್ಲ ಜಾಸ್ತಿ ದೇಶದ ಲೀಡರ್ಸ್ಗಳು ಹಾಗೂ ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ನೇತಾಗಳು ಎಲ್ಲರೂ ಇದರಲ್ಲಿ ನಂಟಿದ್ದು ಇದ್ರ ಫೈಲ್ಸ್ ಅನ್ನು ಈಗ ಏನೋ ಒಂದು ಅರ್ಧ ಅದರಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಮೋದಿ ಹೆಸರು ಬಂದು ಏನು ನಮ್ಮ ಪ್ರಧಾನಿ ನರೇಂದ್ರ ಮೋದಿರವರು ಮೊದಲನೇದಾಗಿ US ಮೋದಿನ ಬ್ಯಾನ್ ಮಾಡಿತ್ತು. US ವೀಸಾ ಕೊಡ್ತಾ ಇದ್ದಿಲ್ಲ ಮೋದಿಗೆ. ಅದನ್ನ ಬಯಸತ್ತು ಏನ್ ಮಾಡಬೇಕು, ನಾನು US ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೋದಿ ಅನಿಲ್ ಅಂಬಾನಿ ಜೊತೆ ಮಾತಾಡಿದಾಗ ಅನಿಲ್ ಅಂಬಾನಿ ಫ್ರೆಂಡ್ ಜಫ್ರಿ ಎಸ್ಟೀಮ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇಸ್ರಾಯೇಲ್ಗೆ ಹೋಗು, ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ನಾನು ಭೇಟಿ ಮಾಡಿಸ್ತೀನಿ, ಅಲ್ಲಿಂದ ನಿಮ್ಮ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಹೋಗು ಅಂತ ಹೇಳಿದಾಗ ಅಲ್ಲಿ ಹೋಗಿ ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಪ್ಸ್ಟೀನ್ ಫೈಲಲ್ಲಿ ಬಂದಿದೆ. ಅದನ್ನ ಮುಚ್ಚೋದಕ್ಕೆ ಮೋದಿ ಇವತ್ತುವರೆಗೂ ಪ್ರೆಸ್ ಮೀಟ್ ಕೊಟ್ಟಿಲ್ಲ. ಪ್ರೆಸ್ಸನ್ನು ಫೇಸ್ ಮಾಡೋಕ್ಕಾಗಿಲ್ಲ. ಇಷ್ಟು ವರ್ಷ ಆಯಿತು ಮೋದಿ ಸರ್ಕಾರ ಇದಕ್ಕೆ ಬಂದು 11 ವರ್ಷ ಆಯಿತು ಆಲ್ಮೋಸ್ಟು ಅಧಿಕಾರಕ್ಕೆ ಬಂದು. ಇವಾಗವರೆಗೂ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ ಮೋದಿ. ಏನು ಭಯ ಅಂದರೆ ಇದೇ ಭಯ. ರೀಸೆಂಟಾಗಿ ಟ್ಯಾರಿಫ್ ಆಲ್ಮೋಸ್ಟ್ 3% ಟ್ಯಾರಿಫ್ ಇತ್ತು. ನಮ್ಮ ಏನು ಗುಡ್ಸು US ಹೋಗುತ್ತೆ ಅದ್ರ ಮೇಲೆ 3% ಇತ್ತು. ನಾವು ಏನು ಒಂದು ಸ್ಟ್ಯಾಂಡ್ ತೊಗೊಂಡಿಲ್ಲ, ಈ ರಷ್ಯಾ ಹತ್ರ ಆಯಿಲ್ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 50% ಮಾಡಿದ್ರು. 50% ಮಾಡಿದ ತಕ್ಷಣ ಮತ್ತೆ ಹೋಗಿ ಮೋದಿ ಏನು ಡೀಲ್ ಮಾಡ್ಕೊಂಡು 18% ಮಾಡ್ಕೊಂಡು ಬಂದರು. ಅದನ್ನ ಬಂದು ಹೆಂಗ್ ಆಚರಣೆ ಮಾಡ್ಕೊಳ್ತಾರೆ ಅಂದರೆ ಏನೋ ದೊಡ್ಡ ಕೆಲಸ ಮಾಡ್ದಂಗೆ, ಏನೋ ದೊಡ್ಡ 0% ಮಾಡ್ಕೊಂಡು ಬಂದಂಗೆ ಅದನ್ನ ಬಂದು ಆಚರಣೆ ಮಾಡ್ಕೊಳ್ತಾರೆ. ಇದೆಲ್ಲ ನಾಚಿಕೆ ಬರಬೇಕು ಅಂತ ಮೋದಿ ಅವ್ರಿಗೆ. ಫಸ್ಟು 3% ಇದ್ದಿದ್ದನ್ನ 18% ಮಾಡಿದ್ದಾರೆ. ಅದನ್ನ ಬಿಟ್ಟು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಮೋದಿ ಸರ್ಕಾರ ಮೂಲ. ದೇಶವನ್ನು ಮಾರಕ್ಕೆ ಹೊರಟಿದ್ದಾರೆ. ರೇಲ್ ಆಯಿತು, ಟ್ರೈನ್ ಆಯಿತು, ರೇಲ್ ಮಾಡಿದ್ರು, ಪ್ಲೇನ್ ಮಾಡಿದ್ರು, ಏರ್ಪೋರ್ಟ್ಗಳು ಮಾರ್ಬಿಟ್ರು ಅದಾನಿಗೆ. ಇವಾಗ ದೇಶವನ್ನು ಮಾರಕ್ಕೆ ಹೊರಟಿದ್ದಾರೆ. ಇದನ್ನ ಖಂಡಿಸಿ ಈ ಕೂಡಲೇ ಮೋದಿ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರುತ್ತೇವೆ. ಯೂತ್ ಕಾಂಗ್ರೆಸ್ ವತಿಯಿಂದ ಕೋರುತ್ತೇವೆ. ಇವತ್ತಿನ ದಿನ ನಮ್ಮ ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷದ ಆದೇಶದ ಮೇಲೆ ಕೋಲಾರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ರಿ. ಇದ್ರ ಮೂಲಕ ಸಂದೇಶ ಕೊಡೋದೇನೆಂದರೆ, ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಈ ಟ್ರಂಪ್ ಜೊತೆ ಮತ್ತು ಈ ಎಪ್ಸ್ಟೀನ್ ಅನ್ನೋನ್ ಜೊತೆ ಅವ್ರ ಸಂಬಂಧ ಏನು, ನಂಟು ಏನು ಅಂತ ಕೂಡಲೇ ಉತ್ತರ ಕೊಡಬೇಕು. ಅವರು ಪ್ರಧಾನಿಯಾಗಿ ಸುಮಾರು 11ರಿಂದ 12 ವರ್ಷಗಳ ಕಾಲ ಆದ್ರೂ ಅವರು ಈಗ ತನಕ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಿಮ್ಮ ಪ್ರಶ್ನೆಗಳಿಗೆ ಒಂದು ಉತ್ತರ ಸಹ ಅವ್ರು ಕೊಳ್ಳಿಲ್ಲ. ಬಟ್ ಅವ್ರು ಮಾಡ್ತಾ ಇರುವಂತ ಈ ನೀಚ್ ಕೆಲಸಗಳು, ನಮ್ಮ ದೇಶದ ಪ್ರಧಾನಿ ಸುಮಾರು 130 ಕೋಟಿ ಒಬ್ಬ ಜನಕ್ಕೆ, ಸಾಮಾನ್ಯ ಜನರಿಗೆ ಪ್ರಧಾನಿಯಾಗಿ ಆಗಿರುವಂತವರು ಒಬ್ಬ
ಬೇರೆ ದೇಶದ ಅಧ್ಯಕ್ಷನ ಮುಂದೆ ಕುಣಿತಾರಂದ್ರೆ ನಮ್ಮ ದೇಶಕ್ಕೆ ನಿಜಗಳು ಹೇಳ್ತಾ ಇರೋದು ಅದು ತುಂಬಾ ಅಂದ್ರೆ ತುಂಬಾ ನೋವಾಗುವಂತ ಕೆಲಸ. ಅವರು ಒಬ್ಬ ಎಫ್ಸ್ಟೀನ್ ಅನ್ನೋವನು ಕಾಮುಕನು 12ರಿಂದ 18 ವರ್ಷ ಒಳಗಿರೋ ಬಾಲಕಿಯರನ್ನ ಅತ್ಯಾಚಾರ ಮಾಡಿ ಅವ್ರ ಮುಂದೆ ಅವ್ರ ಜೊತೆ ನಮ್ಮ ಪ್ರಧಾನಿಯವರು ಕೈ ಸೇರಿಸ್ಕೊಂತಾರಂದ್ರೆ ನಮ್ಮ ದೇಶಕ್ಕೆ ತುಂಬಾ ಅಂದ್ರೆ ತುಂಬಾ ನೋವುಂಟಾಗುವಂತ ಮಾತದು. ನಾವು ಇವತ್ತು ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರೊಟೆಸ್ಟ್ ಅನ್ನು ಮಾಡಿದಿರಿ, ನಾವು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮೂಲಕ ಸಂದೇಶವನ್ನು ಕೇಳೋದಷ್ಟೇ, ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಅವ್ರು ಕೂಡಲೇ ಇದಕ್ಕೆ ಉತ್ತರ ಕೊಡಬೇಕು. ಅವ್ರು ಏನ್ ಮಚ್ಚಿಕ್ತಾ ಇದ್ದಾರೆ ಅದೆಲ್ಲ ಆಚೆ ಬರಬೇಕು. ಅದೇ ರೀತಿ ರಾಜೀನಾಮೆ ಕೊಡ್ಬೇಕಂತ ನಿಮ್ಮ ಮೂಲಕ ನಾವು ಕೇಳ್ತಾ ಇದ್ದೀರಿ.